ರಾತ್ರಿ ಗಸ್ತಲ್ಲಿ ಎಟಿಎಂ ದೋಚೋ ಸ್ಕೆಚ್ ಹಾಕಿದ್ರು. ಕೈಚಳಕ ನಡೆಯದೆ ವಾಪಸ್ ಆದ್ರು. ಸಿಸಿಟಿವಿಲಿ ಸಿಕ್ಕಿಬಿದ್ರು ಖದೀಮಾ ಪೊಲೀಸರು. ಪೊಲೀಸರು ಇರೋದು ಯಾಕೆ ಅಂದ್ರೆ ಕಳ್ಳರನ್ನ ಹಿಡಿಯೋಕೆ ಅಂತ ಚಿಕ್ಕ ಮಕ್ಕಳು ಕೂಡ ತಟ್ಟನೆ ಹೇಳ್ತಾರೆ. ಆದ್ರೆ ಈಗ ನಾವು ಹೇಳೋ ಕಥೆಯಲ್ಲಿ ಪೊಲೀಸರೇ ಚೋರರು. ಪೊಲೀಸ್ಗಳಿಬ್ರು ಎಟಿಎಂ ದೋಚೋದಕ್ಕೆ ಹೋಗಿ ಬೇಸ್ತು ಬಿದ್ದಿರೋ ಘಟನೆ ಗುಲ್ಬರ್ಗಾದಲ್ಲಿ ನಡೆದಿದೆ. ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ಕಳ್ಳಕಾಕರನ್ನ ಹಿಡಿಯೋಕೆ ಅಂತಾನೆ ಪೊಲೀಸರು ಇರೋದು. ಆದ್ರೆ ಆ ಪೊಲೀಸರೇ ದರೋಡೆಗೆ ಇಳಿದಿದ್ದಾರೆ. ಇಂತಹ ನಾಚಿಕೆಗೇಡಿನ ಕೃತ್ಯ ಮಾಡಿದ್ದು ರಾತ್ರಿ ಗಸ್ತಿನಲ್ಲಿದ್ದ ಗುಲ್ಬರ್ಗಾ ಪೊಲೀಸರು. ಆಳಂದ ನಗರದಲ್ಲಿರೋ ಸಿಂಡಿಕೇಟ್ ಬ್ಯಾಂಕ್ನ ಎಟಿಎಂ ಮುರಿದು ಹಣ ಕದಿಯೋಕೆ ಯತ್ನಿಸಿದ್ರು. ವೆಂಕಟೇಶ್ ಮತ್ತು ಅಂಬಾರಾಯ ಅನ್ನೋ ಈ ಪೇದೆಗಳು ನಿನ್ನೆ ನಸುಕಿನ ವೇಳೆ 3 ಗಂಟೆ ಸುಮಾರಿಗೆ ಎಟಿಎಂ ಮುರಿಯೋಕೆ ಟ್ರೈ ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗದಿದ್ದಾಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರು. ಇವರ ಕಿತಾಪತಿಯೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ದೃಶ್ಯಗಳನ್ನ ನೋಡಿದ ಬ್ಯಾಂಕ್ ಮ್ಯಾನೇಜರ್ ಒಂದು ಕ್ಷಣ ದಂಗಾಗಿ ಹೋದ್ರು. ಕೂಡಲೇ ಮ್ಯಾನೇಜರ್ ಈ ಕುರಿತು ಪೊಲೀಸರಿಗೆ ದೂರನ್ನ ನೀಡಿದ್ರು. ಆಳಂದ ಪೊಲೀಸರು ಈ ಇಬ್ಬರು ಖದೀಮಾ ಪೊಲೀಸರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರಿಬ್ಬರನ್ನು ಸಸ್ಪೆಂಡ್ ಮಾಡುವುದಾಗಿ ಎಸ್ಪಿ ಪ್ರವೀಣ್ ಪವಾರ್ ತಿಳಿಸಿದ್ದಾರೆ. ಈಗ ಇಬ್ಬರಿಗೆ ಅರೆಸ್ಟ್ ಮಾಡಿದೀವಿ. ಅವ್ರಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀವಿ. ಇವರು ವೆಂಕಟೇಶ್ ಅಂತ ಹಿಂದೆ ಕೂಡ ಈ ಪ್ರಕಾರ ಅವರು ಪ್ರಯತ್ನ ಮಾಡಿದ್ರು ಅಂತ ನಮಗೆ ಈಗ ಗೊತ್ತಾಯ್ತು. ಈಗೋಸ್ಕರ ನಾವು ವಿ ವಿಲ್ ಟೇಕ್ ವಾಟ್ ಎವರ್ ಲೀಗಲ್ ಆಕ್ಷನ್ ನಾವೆಲ್ಲ ತಗೊಳ್ತೀವಿ. ಎಟಿಎಂ ದೋಚಿ ಹಣ ಮಾಡಲು ಹೋದ ಪೇದೆಗಳನ್ನ ಅವರ ಸಹೋದ್ಯೋಗಿಗಳೇ ಕಂಬಿ ಹಿಂದೆ ತಳ್ಳಿದ್ದಾರೆ. ಅದೇನೇ ಆದ್ರೂ ಆರಕ್ಷಕರೇ ಭಕ್ಷಕರಾದ್ರೆ ಸಮಾಜವನ್ನ ಕಾಯೋದ್ಯಾರು ಅನ್ನೋದು ಜನಸಾಮಾನ್ಯರನ್ನ ಕಾಡ್ತಾ ಇರೋ ಪ್ರಶ್ನೆ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ.